ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ರೊಕೋಲಿ ಫ್ರೈ ಮತ್ತು ಮಶ್ರೂಮ್ ಕರಿ ಮಾಡ್ತಾಯಿದ್ದೀನಿ. ಮೊದಲು ನಾನು ಬ್ರೊಕೋಲಿನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಬೌಲಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ನೀರು ಹಾಕಿ ಬ್ರೊಕೋಲಿನ ಅದರಲ್ಲಿ ಒಂದು 10 ಮಿನಿಟ್ಸ್ ಬಿಡ್ತೀನಿ. ಹಾಗೆ ಮಶ್ರೂಮ್ ಕೂಡ ಇವಾಗೇನೆ ಕ್ಲೀನ್ ಮಾಡ್ಕೊತೀನಿ. ಮೇಲೆ ಒಂದು ಲೇಯರ್ ತೆಗಿಬೇಕು. ಹಾಗೆ ಬರ್ತಿಲ್ಲ ಅಂದರೆ ನೀವು ಉಪ್ಪು ನೀರಲ್ಲೇ ನೆನೆಸಿ ಆಮೇಲೆ ತೆಗಿಬೋದು, ಆವಾಗ ಸ್ವಲ್ಪ ಬೇಗ ಬರುತ್ತೆ. ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕಿ ನೆನೆಸಿರೋಂಥ ಬ್ರೊಕೋಲಿನ ಹಾಕ್ತಾಯಿದ್ದೀನಿ. ಬ್ರೊಕೋಲಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕ್ಲೋಸ್ ಮಾಡ್ತೀನಿ. ಹಾಗಂತ ಜಾಸ್ತಿನೂ ಬೇಯಿಸ್ಕೋಬಾರ್ದು. ಜಾಸ್ತಿ ಬೆಂದ್ರೂ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. ಒಂದು 5 to 7 ಮಿನಿಟ್ಸ್ ಒಳಗೆ ಬೇಯಿಸ್ಕೋಬೇಕು. ನೀವು ಇನ್ ಕೇಸ್ ಜೋರು ಇಟ್ಕೊತೀರಾ ಅಂದರೆ 4-5 ಮಿನಿಟ್ಸಲ್ಲೇ ಆಗುತ್ತೆ. ಸ್ಲಿಮ್ಮಲ್ಲಿ ಮಾಡಿಕೊಂಡ್ರೆ ಒಂದು 7 ಮಿನಿಟ್ಸ್ವರೆಗೂ. ನೆಕ್ಸ್ಟ್ ಇದಕ್ಕೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇಷ್ಟೇ, ಈಗ ಬ್ರೊಕೋಲಿ ಫ್ರೈ ರೆಡಿ ಆಗಿದೆ. ನೆಕ್ಸ್ಟ್ ಬಂದು ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ ಕೂಡ ಅಷ್ಟೇ 4 to 7 ಮಿನಿಟ್ಸಲ್ಲೇ ಫ್ರೈ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಬೇಡ. ಫ್ರೈ ಮಾಡಿಕೊಂಡು ಇವಾಗ ಅದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನ ಎಲ್ಲ ಕಟ್ ಮಾಡಿಟ್ಟು ಟೊಮೆಟೊನ ರುಬ್ಕೊತಾ ಇದ್ದೀನಿ. ಈಗ ಬಾಣಲಿಗೆ ಎಣ್ಣೆ ಕಾದ ನಂತರ ಜೀರಿಗೆ, ಒಂದು ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ 1 ಸ್ಪೂನು. ಇದಕ್ಕೆ ಈಗ ರುಬ್ಬಿರುವಂತಹ ಟೊಮ್ಯಾಟೊ, ಇದಕ್ಕೆ ಈಗ ಖಾರ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಆಗಲೇ ತೆಗೆದಿಟ್ಟಿರುವಂಥ ಮಶ್ರೂಮ್ನ ಹಾಕಿ ಹಾಗೆ ಕುದಿಯೋದಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ಹೊತ್ತು ಕುದ್ದ ಮೇಲೆ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಶ್ ಕ್ರೀಮ್, ಬಂದು ಆಪ್ಷನಲ್. ಕ್ರೀಮಿ ಟೆಕ್ಸ್ಚರ್ ಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಇಲ್ಲ ಹಾಗೇನೂ ನಡೆಯುತ್ತೆ. ಹಾಗೆ ಇದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಮುಗೀತು. ಈಗ ಬಾಕ್ಸಿಗೆ ನಾನು ಫ್ರೈ ಮಾಡಿರುವಂಥ ಬ್ರೊಕೋಲಿ ಹಾಕ್ಕೊತಾ ಇದ್ದೀನಿ. ಇಬ್ಬರಿಗೂ, ನನಗೂ ನನ್ನ ಫ್ರೆಂಡಿಗೂ ಇಬ್ಬರಿಗೂ ಇಷ್ಟ ಇದು. ನಾನು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಅವಳು ತಿಂತಾಳೆ, ಅದಕ್ಕೆ ಅವಳ ಬಾಕ್ಸಿಗೆ ಹಾಕಿದ್ದೀನಿ. ನಾನು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಆದರೆ ಆ ಫ್ಲೇವರ್ ಇಷ್ಟ. ನೆಕ್ಸ್ಟ್ ಒಂದು ಸೌತೆಕಾಯಿ ಕಟ್ ಮಾಡ್ಕೊತಿದ್ದೀನಿ. ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡೂ ಕೂಡ ನಾನು ಡೈಲಿ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಹಾಗೆ ಹೊಟ್ಟೆ ತುಂಬಿರೋ ಥರ ಫೀಲ್ ಕೊಡುತ್ತೆ. ಕ್ಯಾರೆಟ್ ಬಂದು ವಿಟಮಿನ್ ಸಿ ಜಾಸ್ತಿ, ಕಣ್ಣಿಗೆ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ. ಚಿಯಾ ಸೀಡ್ಸಲ್ಲೇ ಸೌತೆಕಾಯಿಗಿಂತ ಜಾಸ್ತಿ ಫೈಬರ್ ಇದೆ ಅಲ್ವಾ, ಅದೇ ಕುಡಿಬೋದಲ್ವಾ ಅಂತೀರ ಗೊತ್ತು.
ಅದಕ್ಕೋಸ್ಕರನೇ ನಾನು ನೈಟ್ ನೆನೆಸಿರೋಂಥ ಚಿಯಾ ಸೀಡ್ಸ್ನ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ನೆಕ್ಸ್ಟ್ ಬಂದು ಡಿಟಾಕ್ಸ್ ವಾಟರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್, ಸೌತೆಕಾಯಿ, ಬೀಟ್ರೂಟ್. ನನ್ನ ಫ್ರೆಂಡ್ ಡಿಟಾಕ್ಸ್ ವಾಟರ್ ಕುಡಿತಾ ಇರಲಿಲ್ಲ, ಇವತ್ತೇನೋ ನಾನು ಕುಡಿತೀನಿ ನನಗೂ ಮಾಡು ಅಂತ ಹೇಳಿದ್ಲು, ಅದಕ್ಕೆ ಎರಡು ಡಿವೈಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಕರೆಕ್ಟ್ ಡಿಟಾಕ್ಸ್ ವಾಟರ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಆರೆಂಜ್ ಮರ್ತೋಗಿದ್ದೆ ಹಾಕೋದಕ್ಕೆ. ಸೊ ಇವತ್ತು ಹಾಕ್ತಾಯಿದ್ದೀನಿ ಕ್ಯಾರೆಟ್, ಸೌತೆಕಾಯಿ, ಬೀಟ್ರೂಟ್, ಲೆಮನ್ ಮತ್ತು ಆರೆಂಜ್, ಹಾಗೆ ಪುದೀನ. ನಾನು ಡಿಟಾಕ್ಸ್ ವಾಟರ್ ಮಾಡುವಾಗ ನನ್ನ ಫ್ರೆಂಡ್ ಎದ್ದು ಬಂದಳು. ಈಗ ಅವಳು ರೈಸಿಗೆ ಇಡ್ತಾಯಿದ್ಲು. ನೆಕ್ಸ್ಟ್ ಬಂದು ಇವತ್ತು ಬಾಕ್ಸಿಗೆ ಡ್ರ್ಯಾಗನ್ ಫ್ರೂಟ್ ಮತ್ತು ಆರೆಂಜ್ ಹಾಗೂ ಗ್ರೇಪ್ಸ್ ತೊಗೊತಾ ಇದ್ದೀನಿ ಫ್ರೂಟ್ಸ್ ಇವತ್ತು. ಸೊ ನೋಡಿದ್ರಲ್ಲ, ಇಷ್ಟು ತೊಗೊಂಡಿದ್ದೀನಿ ಬಾಕ್ಸಿಗೆ. ಅವಳ ಬಾಟ್ಲನ್ನು ನೀರು ತುಂಬಿಸಿ ಕೊಟ್ಟಿದ್ದಾಳೆ ಎಲ್ಲ ಹಾಕು ಅಂತ. ಸೊ ಫ್ರೆಶ್ ಅಪ್ ಆಗಿ ಹಾಗೆ ವರ್ಕಿಗೆ ಹೋಗ್ತೀವಿ. ವರ್ಕ್ ಮುಗಿಸ್ಕೊಂಡು ಬರುವಾಗ ಮೋಮೋಸ್ ತಿಂದ್ವಿ ಇಬ್ಬರು ಒಂದೊಂದು ಪ್ಲೇಟ್. ಹಾಗೆ ಬಂದು ಲೂನಾ ಆ್ಯಶ್ಲಿನ ಆಟ ಆಡಿಸ್ತಿದ್ದೀವಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.